ನೋಡಿ ಇಲ್ಲಿ ಜಲ ಉದ್ಭವ ಆಗಿ ಬರ್ತಾ ಇದೆ. ಈ ಜಲದಲ್ಲಿ ಸ್ನಾನ ಮಾಡಬೇಕು. ಈ ಜಲ ಎಲ್ಲಿಂದ ಬರುತ್ತೆ ಅಂತ ನಾನು ಆಮೇಲೆ ತೋರಿಸ್ತೀನಿ. ಆಹಾ, ಇಲ್ಲಿ ಎಂಥ ಹಣ್ಣು! ಆಹಾ, ಅದೇ ಗಮ್ಮ ಅಂತ ಇದೆ, ಘಮ ಘಮ ಅಂತ ಇದೆ ಅಲ್ವಾ? ಇಷ್ಟು ದಪ್ಪ ಬಿಡೋದು ನೋಡಿ, ಇದೆ ಹಣ್ಣುಗಳು ಹೆಂಗೆ ಹಣ್ಣಾಗಿದ್ದಾವೆ. ನಮಸ್ಕಾರ ಗೆಳೆಯರೇ, ಹೊಸದೊಂದು ವಿಡಿಯೋ ಸೀರೀಸ್ಗೆ ಸುಸ್ವಾಗತ. ಏನಪ್ಪ ಸ್ಪೆಷಲ್ ಅಂದರೆ ಇವತ್ತು ನಮ್ಮದು ಮ್ಯಾರೇಜ್ ಆ್ಯನಿವರ್ಸರಿ. ಹಾಗಾಗಿ ನಾನು ಮತ್ತು ಚೈತ್ರ ಒಂದು ಮಾನ್ಸೂನ್ ಡ್ರೈವ್ಗೆ ಹೋಗ್ತಾ ಇದ್ದೀವಿ. ಏನು ಹರಿ ಇಲ್ಲ, ಏನಿಲ್ಲ, ಎಷ್ಟು ಪ್ಲೇಸ್ ನೋಡ್ತೀವೋ ಗೊತ್ತಿಲ್ಲ. ನೋಡಿ ಹೇಗಿದೆ ವೆದರ್ ಅಂತ. ಒಳ್ಳೆ ಪ್ಲೇಸಿಗೆ ಬಂದಿದ್ದೀವಿ. ಏನಪ್ಪ ಪ್ಲ್ಯಾನ್ ಅಂದರೆ ಆಗುಂಬೆ ಕಡೆ ಹೋಗ್ತಾ ಇದ್ದೀವಿ. ಆಗುಂಬೆ ಸುತ್ತಮುತ್ತ ಎಕ್ಸ್ಪ್ಲೋರ್ ಮಾಡಿಲ್ಲ, ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಆಗುಂಬೆ ಕಡೆ ಹೋಗ್ತಾ ಇದ್ದೀವಿ. ಇವಾಗ ನಮ್ಮ ಮೊದಲನೇ ಪ್ಲೇಸ್ ಯಾವುದಪ್ಪ ಅಂದರೆ ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನಲ್ಲಿ ಕಮಂಡಲ ಗಣಪತಿ ದೇವಸ್ಥಾನ ಅಂತ ಒಂದಿದೆ. ವೆಸ್ಟರ್ನ್ ಘಾಟ್ಸ್ ದಟ್ಟ ಕಾಡಿನ ನಡುವೆ ಒಂದು ಗಣಪತಿ ದೇವಸ್ಥಾನ. ಅದರ ದೇವಸ್ಥಾನ ಸ್ಪೆಷಾಲಿಟಿ ಏನಪ್ಪ ಅಂದರೆ ಅಲ್ಲಿ ಬ್ರಾಹ್ಮಿ ನದಿಯ ಉಗಮ ಸ್ಥಾನ ಇದೆ. ಅದು ಹೋದ್ಮೇಲೆ ತೋರಿಸ್ತೀನಿ ಬನ್ನಿ, ಬ್ರಾಹ್ಮಿ ನದಿಯ ಉಗಮ ಸ್ಥಾನ ಹೇಗಿದೆ ಅಂತ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಸೊ ಲೆಟ್ಸ್ ಕ್ಯಾಚ್ ಅಪ್ ಆನ್ ದ ಕಮಂಡಲ ಗಣಪತಿ ದೇವಸ್ಥಾನ. ಬನ್ನಿ, ಮೊದಲನೇ ಪ್ಲೇಸ್ಗೆ ಹೋಗ್ಬಿಟ್ಟು ಅಲ್ಲಿ ಸಿಗ್ತೀನಿ. A few moments later. ನೋಡಿ ಇಲ್ಲಿ ಕೊಪ್ಪದಿಂದ ಒಂದು 7 ಕಿಲೋಮೀಟ್ರ್ ಬಂದರೆ ಇಲ್ಲಿ ಈ ಥರ ಬೋರ್ಡ್ ಹಾಕಿರ್ತಾರೆ. ಮತ್ತು ಇಲ್ಲಿ ಆರ್ಚ್ ಕೂಡ ಇದೆ. ಆರ್ಚ್ ಪಾಸ್ ಆಗ್ಬಿಡ್ತು. ಹಂಗೆ ಆಚೆಯಿಂದ ತೋರಿಸು ಆರ್ಚ್. ಈ ಆರ್ಚ್ ನೋಡಿಕೊಂಡು ಬಾಯ್ಲಿ. ಇದು ವರ್ಕ್ ಆಗ್ತಾಯಿಲ್ಲ. ಆರ್ಚ್ ಇದೆಯಲ್ಲ, ಈ ಆರ್ಚ್ ಒಳಗಿಂದ ಬಂದರೆ ಒಂದು 700 ಮೀಟ್ರ್ ಒಳಗೆ ಹೋಗಬೇಕು. ನೋಡಿ ಹೆಂಗಿದೆ ಅಂತ ವೆಸ್ಟರ್ನ್ ಘಾಟ್ಸ್. ಈ ಒಂದು ದಟ್ಟ ಕಾನನದ ನಡುವೆ ಕಮಂಡಲ ಗಣಪತಿ ದೇವಸ್ಥಾನ ಇದೆ, ಬ್ರಾಹ್ಮಿ ನದಿಯ ಉಗಮ ಸ್ಥಾನ. ಪಾರ್ಕಿಂಗ್ ತೊಂದರೆ ಇಲ್ಲ, ಅವರು ಬೇಜಾನ್ ಪಾರ್ಕಿಂಗ್ ಇದೆ. ಮತ್ತು ಈ ಕಡೆಯೂ ಪಾರ್ಕಿಂಗ್ ಇದೆ, ಇಲ್ಲೆಲ್ಲ ಮಾಡ್ಕೋಬೋದು. ಸುಮಾರು ಜನ ಟೂರಿಸ್ಟ್ಸ್ ಬಂದಿದ್ದಾರೆ. ಟೂರಿಸ್ಟ್ಸ್ ಅನ್ನೋಕ್ಕಿಂತ ಇವರೆಲ್ಲ ಮೋಸ್ಟ್ಲಿ ಇಲ್ಲಿಗೆ ನಡ್ಕೊಳ್ಳೋ ಅಂಥವ್ರು ಅನಿಸುತ್ತೆ. ಈ ದೇವಸ್ಥಾನಕ್ಕೆ ಸುಮಾರು ಜನ ಬಂದಿದ್ದಾರೆ. ನಂಗೆ ನೋಡ್ಕೊಂಡ್ರೆ ನಾವೇ ಟೂರಿಸ್ಟ್ ಇಲ್ಲಿ. ಬನ್ನಿ ನೋಡೋಣ ಹೇಗಿದೆ ಅಂತ. ಅಲ್ಲಿ ಗಂಗೆ ಇದೆ. ಈ ಬ್ರಾಹ್ಮಿ ನದಿಯ ಉಗಮ ಸ್ಥಾನ ದೇವಸ್ಥಾನದೊಳಗಡೆ ಇದೆಯಲ್ಲ, ಆ ಒಂದು ಕಮಂಡಲ ಶೇಪ್ನಲ್ಲಿ, ಅಂದರೆ ಒಂದು ಕಮಲದ ಹೂವಿನ ಆಕಾರದಲ್ಲಿರುವಂಥ ಒಂದು ಉಗಮ ಸ್ಥಾನ ಇದೆ. ಅಲ್ಲಿಂದ ನೀರು ಜಲ ಉತ್ಪತ್ತಿ ಆದಂಥ ಜಲ ಹರ್ಕೊಂಡು ಮುಂದೆ ಬರುತ್ತೆ. ಮುಂದೆ ಬಂದಿದ್ದ ನೀರಲ್ಲಿ ಬಂದಂಥ ಭಕ್ತಾದಿಗಳು ಸ್ನಾನ ಮಾಡ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಸ್ನಾನ ಮಾಡ್ಕೊಂಡೋಗಿ ದೇವರ ದರ್ಶನ ಮಾಡ್ಬೋದು. ಬನ್ನಿ ನೋಡೋಣ. ತಿನ್ನೋದಲ್ಲ ಇದು, ಮಲೆನಾಡು ಗಿಡ್ಡ. ಎಲ್ಲ ಮಲೆನಾಡು ಗಿಡ್ಡ ತಳಿ ಇರೋದು. ದೇವಸ್ಥಾನದೊಂದು ವಾಕರೌಂಡ್ ಆಗ್ತೀನಿ, ನೋಡ್ಕೊಳ್ಳಿ. ಇದರ ಹಿನ್ನೆಲೆ ಬಗ್ಗೆ ನಾನು ಆಮೇಲೆ ವಿವರವಾಗಿ ತಿಳಿಸ್ತೀನಿ. ಚಪ್ಪಲಿ ಬಿಡೋಣ ಫಸ್ಟ್. ಶ್ರೀ ಕಮಂಡಲ ಗಣಪತಿ ಕ್ಷೇತ್ರ, ಬ್ರಾಹ್ಮಿ ನದಿ ಉಗಮ ಸ್ಥಾನ, ಕಸಬೆ, ಕೊಪ್ಪ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಇಲ್ಲಿ ದೇವಸ್ಥಾನ ಇದೆ. ದೇವಸ್ಥಾನ ಕೆಳಗೆ ಬಂದರೆ ಇಲ್ಲಿ ಸ್ನಾನ ಮಾಡೋವಂಥ ಸ್ಥಳ ಇದೆ. ನೋಡಿ ಇಲ್ಲಿ ಜಲ ಉದ್ಭವ ಆಗಿ ಬರ್ತಾ ಇದೆ. ಈ ಜಲದಲ್ಲಿ ಸ್ನಾನ ಮಾಡಬೇಕು. ಈ ಜಲ ಎಲ್ಲಿಂದ ಬರುತ್ತೆ ಅಂತ ನಾನು ಆಮೇಲೆ ತೋರಿಸ್ತೀನಿ. ತಣ್ಣಗಿದೆಯಾ? ಮಲೆನಾಡಿಂದ್ರೆ ಬೆಚ್ಚ ಬರ್ತದೆ, ತಣ್ಣಗೆ ಬರುತ್ತೆ. ಕೈಲಾಸದಲ್ಲಿ ಪಾರ್ವತಿಯಮ್ಮನವರಿಗೆ ಶನಿಕಾಟ ಪ್ರಾರಂಭ ಆಗುತ್ತೆ. ಆವಾಗ ದೇವತೆಗಳು ನೀವು ಭೂಲೋಕಕ್ಕೆ ಹೋಗಿ ಶನೀಶ್ವರನನ್ನು ಕುರಿತು ತಪಸ್ಸು ಮಾಡಿ ವರವನ್ನು ಪಡೆದು ಬನ್ನಿ ಅಂತ ಹೇಳ್ತಾರೆ. ಅವರು ಯಥಾಪ್ರಕಾರವಾಗಿ ಭೂಲೋಕಕ್ಕೆ ಬಂದಾಗ ಒಂದು ಇಲ್ಲಿಂದ 16 ಕಿಲೋಮೀಟರ್ ದೂರದಲ್ಲಿ ಮೃಗವಧೆ ಅಂತ ಇದೆ, ಅಲ್ಲಿಗೆ ಬರ್ತಾರೆ. ಮೃಗವಧೆ ಅಂತ ಹೇಳಿದರೆ ರಾಮಾಯಣ ಕಾಲದಲ್ಲಿ ಶ್ರೀರಾಮಚಂದ್ರ ಮಾರೀಚ ರಾಕ್ಷಸನನ್ನು ಸಂಹಾರ ಮಾಡಿದಂಥ ಕ್ಷೇತ್ರ, ಅಲ್ಲಿಗೆ ಬರ್ತಾರೆ. ತಪಸ್ಸಿಗೆ ಮೊದಲು ಒಂದು ಗಣಪತಿ ಪೂಜೆ ಮಾಡಬೇಕಂತ ಅವ್ರ ಮನಸ್ಸಿಗೆ ಅನಿಸಿದಾಗ ಇಲ್ಲಿ ವಸಿಷ್ಠರ ಆಶ್ರಮ ಇದೆ ಅಂತೇಳಿ ಇಲ್ಲಿಗೆ ಬರ್ತಾರೆ. ಇಲ್ಲಿಗೆ ಬಂದಾಗ ತಾಯಿಗೆ ಸ್ನಾನಕ್ಕೆ ನೀರಿನ ವ್ಯವಸ್ಥೆ ಇರೋದಿಲ್ಲ. ಆಗ ಬ್ರಹ್ಮದೇವರನ್ನು ಕುರಿತು ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರು ತಮ್ಮ ಕಮಂಡಲದಿಂದ ಸ್ವಲ್ಪ ನೀರನ್ನು ತೆಗೆದು ಪ್ರೋಕ್ಷಣೆ ಮಾಡಿದಾಗ ಇಲ್ಲಿ ನದಿ ಉದ್ಭವ ಆಗುತ್ತೆ. ಇದು ಬ್ರಹ್ಮ ನಿರ್ಮಾಣವಾದ ನದಿ ಆದ್ದರಿಂದ ಬ್ರಾಹ್ಮಿ ನದಿ ಅಂತ ಪ್ರಸಿದ್ಧವಾಗಿದೆ. ತದನಂತರದಲ್ಲಿ ಇಲ್ಲಿ ಸ್ನಾನವನ್ನು ಮಾಡಿ
ತಪಸ್ಸನ್ನು ಆಚರಿಸಿ ಕೈಲಾಸಕ್ಕೆ ತೆರಳುತ್ತಾರೆ ಅಂತ ಪ್ರಸಿದ್ಧಿ. ಈ ನೀರಿನಲ್ಲಿ ಸ್ನಾನ ಮಾಡೋದರಿಂದ ಶನಿ ದೋಷ ನಿವಾರಣೆ ಆಗುತ್ತೆ ಅಂತ ಪ್ರತಿಸಿ. ಇಲ್ಲಿ ದೇವರ ದರ್ಶನ ಆಯಿತು. ಇಲ್ಲಿ ಪವಿತ್ರ ಸ್ನಾನ ಮಾಡಿ ದೇವರ ದರ್ಶನ ಮಾಡಿದ್ವಿ. ಇಲ್ಲಿನ ಪ್ರತೀತಿ ಏನಪ್ಪ ಅಂದರೆ ಅಲ್ಲಿ ದೇವಸ್ಥಾನದ ಒಳಗಡೆ ಉಗಮ ಆಗೋವಂಥ ನೀರು ಇಲ್ಲಿ ಪೈಪಿಂದ ಕೆಳಗೆ ಬಿಟ್ಟಿದ್ದಾರೆ. ಕೆಳಗೆ ಬಿಟ್ಟಂಥ ನೀರು ಇಲ್ಲಿ ಈ ರೀತಿಯಾಗಿ ಬರುತ್ತೆ. ಈ ಒಂದು ಕೊಳದಲ್ಲಿ ನೀರು ಬರುತ್ತೆ. ಕೊಳದಲ್ಲಿ ಬಂದಂಥ ಈ ಒಂದು ಪವಿತ್ರ ಗಂಗೆ, ಬ್ರಾಹ್ಮಿ ನದಿಯ ಉಗಮಸ್ಥಾನದ ಪವಿತ್ರ ಗಂಗೆಯಲ್ಲಿ ಮಿಂದಿದ್ದು ಹೋಗಿ ದೇವ್ರನ್ನ ದರ್ಶನ ಮಾಡುವಂಥದ್ದು. ಓಕೆ, ಈಗ ತಾನೇ ಕಮಂಡಲ ಗಣಪತಿ ಬ್ರಾಹ್ಮಿ ನದಿ ಉಗಮಸ್ಥಾನ ನೋಡಿಕೊಂಡು ಹೊರಟಿದ್ದೀವಿ. ಸೊ ನೌ ವಿ ಆರ್ ಗೋಯಿಂಗ್ ಟು ಕುವೆಂಪು ಕವಿ ಮನೆ ಮತ್ತು ಕವಿಶೈಲ. ಅಲ್ಲಿಂದ ನೆಕ್ಸ್ಟು ಆಗುಂಬೆಗೆ ಹೋಗ್ತೀವಿ. ಸೊ ಸ್ಟೇ ಟ್ಯೂನ್ಡ್. ಕಾರು ಧೂಳು ಹಿಡಿದು ಬಿಟ್ಟೈತೆ ಗುರು, ತೊಳೆಯೋಕ್ಕೂ ಟೈಮ್ ಸಿಗಲಿಲ್ಲ. ಹಂಗೆ ಬಂದೆ. ಎಲ್ಲರ ಟೈಮ್ ಸಿಕ್ಕರೆ ಫುಲ್ ತೊಳಿಬೇಕು. ಹಾಂ, ಮಳೆ ಬರುತ್ತೆ ಅನ್ಕೊಂಡು ತೊಳಿಲಿಲ್ಲ, ಮಳೆಲೇ ಕ್ಲೀನ್ ಆಗುತ್ತೆ ಅಂತ. A few moments later. ನೋಡಿ, ಇಲ್ಲೊಂದು ಬೃಹದಾಕಾರವಾದಂಥ ಮರ ಇದೆ. ಈ ಮರ ಯಾವ ಮರಪ್ಪ ಅಂದರೆ ಇದು ಮಲೆನಾಡು ಸೈಡ್ ಬಿಡುವಂಥ ಈ ಒಂದು ನಾಟಿ ಮಾವಿನ ಹಣ್ಣಿನ ಮರ. ಒಳ್ಳೆ ರುಚಿಯಾಗಿರುತ್ತೆ, ನಾರು ಇರೋಂಥ ಹಣ್ಣು. ನಮ್ಮಮ್ಮ ಬರುವಾಗ ಹೇಳಿದರು ಎಲ್ಲರೂ ಸಿಕ್ಕರೆ ತೊಗೊಂಬ ಅಂತ. ನೋಡಿರಿ ದೇವಸ್ಥಾನದ ಪಕ್ಕ ಬೇಜಾನ್ ಬಿದ್ದೈತೆ ಇಲ್ಲೆಲ್ಲ. ಎಲ್ಲ ಹಾಯ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಹಾವುಗಳಿರ್ತವೆ, ಹುಷಾರಾಗಿ ಹುಡುಕ್ಬೇಕಿಲ್ಲಿ ಹಣ್ಣು. ನೋಡಿ ಹೆಂಗೆ ಬಿದ್ದಾವೆ ಇಲ್ಲಿ. ಆಹಾ, ಇದರಲ್ಲಿ ನಮ್ಮಮ್ಮ ಒಳ್ಳೆ ಸಾರು ಮಾಡ್ತಾರೆ, ಮಾವಿನ ಹಣ್ಣಿನ ಸಾರು ಸಖತ್ತಾಗಿರುತ್ತೆ. ರೆಸಿಪಿ ಕೇಳಿ ಹೇಳ್ತೀನಿ ನಾನು ಹೆಂಗೆ ಅಂತ. ಹ್ಞೂ, ಹಾಕೋ, ಇರಲಿ ಪರವಾಗಿಲ್ಲ, ಹಾಕೋ. ಯಾವ್ದು ಬೇಕೋ ಅದು ಯೂಸ್ ಮಾಡ್ತಾರೆ, ಫಿಲ್ಟರ್ ಮಾಡ್ತಾರೆ, ಇರುತ್ತೆ. ಅಲ್ಲೆಲ್ಲ ಫ್ರಿಜ್ಜಲ್ಲಿ ಇಕ್ಬೇಡಣ. ಹುಡುಕ್ತಾ ಇದೀವಿ, ಸಿಗ್ತಾ ಇಲ್ಲ. ಎಲ್ಲ ಹಾಯ್ಕೊಂಡು ಹೋಗಿರೋಂಗವ್ರು ಜನ. ಇಲ್ಲೊಂದಿದೆ, ಅದು ಮೇಲಿಂದ ಬಿದ್ದು ಏಟಾಗಿರೋದು ಕಣ. ಇದೆಲ್ಲ ಒಳ್ಳೆ ಹಣ್ಣುಗಳೇ ಬಿದ್ದಿದೆ, ಚೆನ್ನಾಗಿರೋ ಹಣ್ಣು ಎಲ್ಲ ಇವು, ಕಾಯಂಥದ್ದಲ್ಲ. ಇಲ್ಲೊಂದೈತೆ ಈ ಸಂತ್ಲೊಳಗೆ. ಆಹಾ, ಇಲ್ಲಿ ಎಂಥ ಹಣ್ಣು. ಆಹಾ, ಅದೇ ಗಮ್ಮ ಅಂತ ಇದೆ, ಘಮ ಅಂತ ಇದೆ ಅಲ್ವಾ. ಇಷ್ಟು ದಪ್ಪ ಬಿಡೋದು ನೋಡಿ. ಇದೆ ಹಣ್ಣುಗಳು ಹೆಂಗೆ ಹಣ್ಣಾಗಿದ್ದಾವೆ. ತೊಳ್ಕೊಂಡು ತಿನ್ನು ನೋಡು. ತೊಳೆದಾರೆ ನಡೀತಾ ತೊಳ್ಕೊಂಡು ತಿನ್ನು ನೋಡು. ಏನು ಔಷಧಿ ಹೊಡೆದಿಲ್ಲ, ಏನಿಲ್ಲ. ಇದಕ್ಕೆ ನಾಟಿ ಹಣ್ಣು ಅಷ್ಟೇ ಇರೋದು. ನಮ್ಮ ಸತ್ಪ್ರಜೆಗಳು ಪುಣ್ಯಕ್ಷೇತ್ರಕ್ಕೆ ಬಂದು ಎಂಥ ಕೆಲಸ ಮಾಡಿದ್ದಾರೆ ಅಂದರೆ ಇಂಥ ಕೆಲಸ ಮಾಡಿದ್ದಾರೆ. ಇದೆಲ್ಲ ನಿಮ್ಮ ಅಪ್ಪ ಬಂದು ಬಾಚಾಗ್ತಾನಲ್ವಾ, ಇದನ್ನೆಲ್ಲ ಅವ್ರ ಅಪ್ಪ ಬಂದು ಬಾಚಾಗ್ತಾರೆ. ಅದಕ್ಕೋಸ್ಕರ ಎಲ್ಲ ಹಾಕೋಗಿರೋದು. ಮಾನ ಮರ್ಯಾದೆ ಇಲ್ಲ ನಿಜವಾಗ್ಲೂ. ಈ ಥರ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದು ಈ ರೀತಿ ಮಾಡ್ತಾರಲ್ಲ, ನಿಮಗೆ ನಿಜವಾಗ್ಲೂ ಮಾನ ಮರ್ಯಾದೆ ಇಲ್ಲ, ಪವಿತ್ರತೆಯನ್ನು ಹಾಳು ಮಾಡ್ತಾಯಿದ್ದೀರಾ.